ಮೇಲೇನೋ ಸ್ವಲ್ಪ ಕಾಣಿಸ್ತಿಲ್ಲ. ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್. ಈಗ ನಿಮಗೆ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ. ಅದಕ್ಕೂ ಮುಂಚೆ ಲೈಫಲ್ಲಿ ಓದ್ದೆ ಹೋದ್ರೆ ಏನ್ ಆಗ್ತೀರಾ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹೈ ಬನ್ರೋ. ಈ 3 ಜನ 20 ವರ್ಷಕ್ಕೆ ಮುಂಚೆ ನನ್ನ ಕ್ಲಾಸ್ಮೇಟ್ಸ್. ಸರಿಯಾಗಿ ಓದಿದ್ರೆ ಇವ್ರು ಈ ತರ ಆಗ್ತಿರ್ಲಿಲ್ಲ. ಇವನು ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ, ಅವನು ಆಫೀಸ್ ಬಾಯ್, ಅವನು ವಾಚ್ಮೆನ್. ಸರಿಯಾಗಿ ಓದಿದ್ರೆ ಜಾಲಿಯಾಗಿ ನಂತರ ಲೆಕ್ಚರರ್ ಆಗ್ಬೋದಾಗಿತ್ತು. ಅಟ್ಲೀಸ್ಟ್ ಇಂಜಿನಿಯರ್, ಪೈಲಟ್, ಇಲ್ಲ ಡಾಕ್ಟರ್ ಆಗ್ಬೋದಾಗಿತ್ತು. ಎಲ್ರು ಡಾಕ್ಟರ್ ಆದ್ರೆ ಪೇಷಂಟ್ ಎಲ್ಲಿಂದ ತರೋದು? ಸೈಲೆನ್ಸ್, ಸೈಲೆನ್ಸ್. ಈಗ ನೀವೇನ್ ಆಗ್ತೀರಾ ಅಂತ ನೋಡೋಣ. ಇದು ಹೆಚ್ಚು ಬ್ರಹ್ಮಾನಂದೊಂದು. ಏಯ್ ಕುಳ, ನಿನಗ್ ನಾಚಿಕೆ ಆಗಲ್ವೇನಾ? ಸರ್, ಕುಳ್ಳ ಗುಡ್ಸಿದ್ ನಮ್ಮಪ್ಪ, ಅವನಿಗೆ ನಾಚಿಕೆ ಆಗ್ಬೇಕು, ನನಗೆ ಯಾಕೆ? ಅದಲ್ಲ ನಾನು ಹೇಳಿದ್ದು. ನಿನ್ ಮಾರ್ಕ್ಸ್ ನೋಡು. ಕನ್ನಡ 8, ಇಂಗ್ಲಿಷ್ 4, ಹಿಸ್ಟ್ರಿ 3, ಎಕನಾಮಿಕ್ಸ್ 2, ಪೊಲಿಟಿಕಲ್ ಸೈನ್ಸ್ 5, ಟೋಟಲ್ ಆಗಿ 22. ಬ್ರಹ್ಮಾನಂದ ಅಂತ ಹೆಸರಿಟ್ಕೊಂಡಿದೀಯ. ನಾಚಿಕೆ ಆಗಲ್ವಾ ನಿನ್ಗೆ? ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀರಲ್ಲ ಸರ್, ಆ ಹೆಸರು ಇಟ್ಟಿದ್ ನಮ್ಮ ಅಪ್ಪನೇ. ನಿಮಗ್ ಬೇಜಾರಾದ್ರೆ ಹೇಳಿ, ಬ್ರಹ್ಮಾನಂದನ ಭಗವಾನ್. ಇದಕ್ಕೇನ್ ಕಮ್ಮಿ ಇಲ್ಲ. ಕುತ್ಕ. ಈಗ ವಿ ಸರಸ್ವತಿ. ಟೋಟಲ್ 86%. ಸರಸ್ವತಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು. ನೀವೆಲ್ಲ ಒಂದ್ಸಾರಿ ಆವಾಗಾದ್ರೂ ಬುದ್ಧಿ ಬರುತ್ತೇನೋ ನೋಡೋಣ. ಯಾಕ್ರೋ ಎಲ್ರು ಎದ್ ನಿಂತ್ಕೊಂಡ್ಬಿಟ್ರಿ? ಸಾರ್, ನೀವು ಅನ್ನಿ ನುಗ್ಬಿಡ್ತೀವಿ. ನಾನ್ ಫಸ್ಟ್. ನೀವೆಲ್ಲ ಹೋಗ್ತಾ ಇದೀರಾ? ಸರ್, ಅದು ನಾವು ರ್ಯಾಂಕ್ ಬಂದಿರೋದು ಗ್ಯಾರಂಟಿ ಅಲ್ವಾ ಸರ್? ಆದ್ರೆ ಪಾಪ ನಮ್ ಫ್ರೆಂಡ್ಸ್ ಎಲ್ಲರೂ ಫೇಲ್ ಆಗಿರ್ತಾರೆ. ಅದು ನೋಡ್ಕೊಂಡಿರಕ್ ನಮ್ ಕೈಲಿ ಆಗಲ್ಲ ಸರ್. ನಾವ್ ಆಚೆ ಇರ್ತೀವಿ. ಸ್ವಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ಬೇಕು, ಅಷ್ಟು ಮಾರ್ಕ್ಸ್ ತೆಗ್ದಿದ್ಯಾ. ಟೋಟಲ್ ಆಗಿ 28. ಸಾಕಾ? ಸಾಕು ಸರ್. ಜಾಸ್ತಿ ತೆಗೆದ್ರೆ ನೀವು ಬೇಜಾರಾಗತ್ತಲ್ವಾ? ಬೇಕಾದ್ರೆ ಇದು ನೀವೇ ಇಟ್ಕೊಳ್ಳಿ. ಏಯ್ ಕೆಂಚ ಸರ್, ನಿಂದು 36. ಥ್ಯಾಂಕ್ ಯು ಸರ್. ಹೆಂಗೆ? ಟೋಟಲ್ ಆಗಿ 36 ನಂದು. ಏಯ್, ಇನ್ನು ತಮ್ಗೆ ನಮ್ ಕೈಲಿ ಮಾರ್ಕ್ಸ್ ಹಾಕಕ್ಕೆ ಸಾಧ್ಯ ಇಲ್ಲ. ಮಾರ್ಕ್ಸ್ ಹಾಕಕ್ ಸಾಧ್ಯ ಇಲ್ವಾ? ಯಾಕೆ ಸರ್ ಸಾಧ್ಯ ಇಲ್ಲ? ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ಇದೇ ಕ್ಲಾಸ್ ಅಲ್ಲಿ ಕುತ್ಕೊಂಡು ಎಕ್ಸಾಮ್ ಬರ್ದಿದ್ದೀನಿ. ನೀವು ಮಾರ್ಕ್ಸ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ, ಸ್ಟೂಡೆಂಟ್ಸ್ ನೆಲ್ಲ ಸೇರಿಸಿ ಸ್ಟ್ರೈಕ್ ಮಾಡಿಸ್ತೀನಿ, ಗಲಾಟೆ ಮಾಡಿಸ್ತೀನಿ. ಯಾಕೆ ಸರ್ ಹಾಕಲ್ಲ ನೀವು? ಯಾಕಂದ್ರೆ ಆನ್ಸರ್ ಪೇಪರ್ ನ ನೀನ್ ತಗೊಂಡೋಗಿ ಕ್ವಶನ್ ಪೇಪರ್ ನ ತಗೊಂಬಂದ್ ನಮ್ ಕೈ ಕೊಟ್ಟಿದೀಯಾ. ಅದಕ್ಕೆ ಎಕ್ಸ್ಕ್ಯೂಸ್ ಮೀ, ನಿಮ್ ಮಾರ್ಕ್ಸ್ ಕಾರ್ಡ್ ಬಂತಾ? ಫಸ್ಟ್ ಕ್ಲಾಸ್. ಅದಕ್ಕೆ ನೋಡಿ ಆರಾಮಾಗಿ ಡೋಗಳ ಜೊತೆ ಓಡಾಡ್ಕೊಂಡಿದ್ದಾರೆ. ನಾವು ಇದೀವಿ. ದೇವರೇ ಕಾಪಾಡ್ಬೇಕು. ಅಲ್ಲ ಕಣೋ, ಈ ಮಾರ್ಕ್ಸ್ ಕಾರ್ಡ್ ತಗೊಂಡ್ ನಾವೇನಾದ್ರೂ ಮನೆಗೆ ಹೋದ್ರೆ ಏನಿಲ್ಲ, ಎಲ್ಲ ಸರಿಯಾಗಿ ಇದೆ. ಲೋ ಮಗ, ಈ ಮಾರ್ಕ್ಸ್ ಕಾರ್ಡ್ ಮನೇಲಿ ತೋರ್ಸೋದ್ ಬೇಡ ಕಣೋ. ಸರಿ, ಏನ್ ಮಾಡೋದು ಅಂತೀಯ? ಏನ್ ಮಾಡೋದು? ಸುಟ್ಟಾಕ್ಬಿಡೋದು ಅಷ್ಟೇ. ಮನೇಲಿ ನಮ್ಮನ್ ಸುಟ್ಟಾಕ್ಬಿಡ್ತಾರ ಆಮೇಲೆ. ಮತ್ತಿನ್ನೇನ್ ಮಾಡು ಅಂತ್ಯಾ? ಎಲ್ಲ ಮಗ, ಎಕ್ಸಾಮ್ ಬರ್ದಿದ್ ನಾವ್ ತಾನೆ, ಮಾರ್ಕ್ಸ್ ಕಾರ್ಡ್ ನಾವೇ ಬರ್ದ್ಬಿಡೋಣ. ಇದೇ ಬುದ್ಧಿ ಎಕ್ಸಾಮ್ ಉಪಯೋಗಿಸಿದ್ರೆ ಬಡ್ಡಿ ಮನೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಯ್ತಾ ಇದ್ದೆ. ಇರೋ ತಾನೇ ಬಂದಿರೋದು. ಮುಂದೆ ಎಷ್ಟು ಪ್ರಕಾರ ಬರ್ಕ. ಕನ್ನಡ 8, ಪಕ್ಕಕ್ಕೆ ಎಷ್ಟಾಗ್ಲಿ? ಒಂದ್ 8 ಇರ್ಲಿ. ಟೋಟಲ್ 88.
ಅಡಿಷನ್ 9 5 ಹಾಕ್ಲೋ 6 ಹಾಕ್ಲೋ 9 ಏನಂತೆ ನಾನೆಷ್ಟು ಹಾಕ್ಲಿ ಇವನ್ ಕೇಳ ಬೇಡ ದಡ್ಡ ಅನ್ಕೊಂಡ್ಬಿಡ್ತಾನೆ ಹಿಂಗೆ ಮಾಡೋಣ ಎಕ್ಸ್ಟ್ರಾರ್ಡಿನರಿಯಾಗಿ ಮುಂದಾಯಿಸ್ಬೋದು. ಬೇಷ್ ಮಗನೇ ನೀನ್ ಉಡ್ಸಿದಕ್ಕೂ ಸಾರ್ಥಕ ಆಯ್ತು. ಅದರಲ್ಲೂ ಕನ್ನಡದಲ್ಲಿ 88. ಬಹಳ ಕಷ್ಟಪಟ್ಟು ಓದಿದ್ದೀನಪ್ಪ. ಅಯ್ಯೋ ಮಗನೇ ಏನೋ ಇದು ಇಂಗ್ಲಿಷ್ ನಲ್ಲಿ 99. ಇನ್ನು 1 ಮಾರ್ಕ್ ಮಿಸ್ ಆಗೋಯ್ತಪ್ಪ. ಅಯ್ಯೋ ಬಿಡಲು ನಿಮ್ಮಪ್ಪನಿಗೆ ಮಾರ್ಕ್ ಸಾಕು ಕಣೋ. ಬಾರೋ ಕಂದ ಬಾರೋ ಬಾರೋ. ಆಹಾ ಓಹೋ ಹಿಸ್ಟ್ರಿಲಿ 95. ಅಷ್ಟ್ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಪ್ಪ. ವೆರಿ ಗುಡ್. ಲೇ ಸ್ವೀಟ್ ತಗೊಂಬಾರೆ. ಲೋ ಏನೋ ಇದು ಎಕನಾಮಿಕ್ಸ್ ನಲ್ಲಿ 208. ಅದು 24 ಗಂಟೆನೂ ಅದೇ ಓದ್ತಿದ್ನಪ್ಪ, ಅದಕ್ಕೆ 208. ಲೋ ಎಷ್ಟೇ ಬರೆದ್ರು 100 ಮೇಲೆ ಕೊಡಲ್ವಲ್ಲೋ. ಅದು ಬರೀ 3ಕ್ಕೆ ಉತ್ತರಿಸಿ ಅಂತಿತ್ತು, ನಾನು 6ಕ್ಕೂ ಸೇರ್ಸಿ ಉತ್ತರಿಸ್ಬಿಟ್ಟೆ, ಅದಕ್ಕೆ ಅಷ್ಟೊಂದು ಬಂದಿದೆ. ಏನೇ ಆದ್ರೂ ಅಷ್ಟೊಂದ್ ಕೊಡಲ್ವಲ್ಲೋ. ಹ್ಮ್. ಲೋ ಏನೋ ಇದು ಪೊಲಿಟಿಕಲ್ ಸೈನ್ಸ್ ನಲ್ಲಿ 160. ಅದು ಎಕ್ಸ್ಟ್ರಾ ಹಾರ್ಡ್ ವರ್ಕರ್ ಅಂತ ಅಷ್ಟು ಕೊಟ್ಟಿದಾರಪ್ಪ. ಇನ್ನೂ 10 ಮಾರ್ಕ್ ಕೊಡ್ಬೇಕಾಗಿತ್ತು, ಆದ್ರೆ ಯೂನಿವರ್ಸಿಟಿ ರೂಲ್ಸ್ ಅಲ್ಲಿ ಅದಿಲ್ಲ ಅನ್ಬಿಟ್ಟು ಬರೀ ಅಷ್ಟೇ ಕೊಟ್ಟಿದಾರಷ್ಟೇ. ಲೇ ಬಟ ನೋಡು ಇಲ್ಲಿ, ನನ್ನ ಮಗ 99% ತಗೊಂಡಿದ್ದಾನೆ. ನಿನ್ನ ಮಗ ಏನ್ 99% ತಗೊಂಡಿರೋದು, ನನ್ನ ಮಗ 190% ತಗೊಂಡಿದ್ದಾನೆ. 90% ನೋಡು. 420ಗಳ ಮಾರ್ಕ್ಸ್ ಕಾರ್ಡ್ ತಿದ್ದು ಬಿಟ್ಟಿದ್ದೀರಾ ನಿಮ್ಮ. ಕೇಳ್ದೆ ನನ್ ಮಗ ಜಾಸ್ತಿ ಮಾತಾಡ್ಬೇಡ. ಅಪ್ಪ ನಮ್ಮಪ್ಪ ವಿನಾಯಕ, ಮಂಗನಿಂದ ಮಾನವ ಅಂತಾರೆ. ಆದ್ರೆ ನಮ್ಮಪ್ಪ ಇದೇ ರೀತಿ ಹೊಡಿತಾ ಇದ್ರೆ ನಾನು ಮಾನವನಿಂದ ಮತ್ತೆ ಮಂಗ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನೀನು ಹೆಂಗಾದ್ರೂ ಮಾಡಿ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಾದ್ರೂ ಪಾಸ್ ಆಗಂಗ್ ಮಾಡಪ್ಪ. ಅಪ್ಪ ಮಂಜುನಾಥ, ನನ್ನ ಡಾಕ್ಟರ್ ಮಾಡು, ಇಲ್ಲ ಅಂದ್ರೆ ಇಂಜಿನಿಯರ್ ಮಾಡು ಅಂತ ನಾನು ಕೇಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅದ್ ನನ್ ಕೈಲಿ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಕ್ವಶನ್ ಪೇಪರೇ ಕೊಡ್ಲಿ, ಆನ್ಸರ್ ಪೇಪರೇ ಕೊಡ್ಲಿ, ದಯವಿಟ್ಟು ಪಾಸ್ ಆಗೋವಾಗ ಮಾತ್ರ ಮಾಡಪ್ಪ. ಮೈ ಡಿಯರ್ ಮದರ್, ಹುಡುಗಿಯರು ಮೋಸ ಮಾಡಿದ್ರೆ ಫ್ರೆಂಡ್ಸ್ ಹತ್ರ ಹೇಳ್ಕೋಬಹುದು, ಫ್ರೆಂಡ್ಸ್ ಮೋಸ ಮಾಡಿದ್ರೆ ದೇವ್ರ ಹತ್ರ ಹೇಳ್ಕೋಬಹುದು. ದೇವ್ರಾಗ ನೀನೇ ಮೋಸ ಮಾಡ್ಬಿಟ್ರೆ ನಾನು ಯಾರ ಹತ್ರ ಹೇಳ್ಕೋಬೇಕು? ನನ್ನನ್ ದಡ್ಡ ಮಾಡ್ದೆ ಓಕೆ, ಆದ್ರೆ ಆ ಲೆಕ್ಚರನ್ ಯಾಕೆ ದಡ್ಡ ಮಾಡ್ದೆ? ಅವನಿಗೆ ಬೇಗ ಬುದ್ಧಿ ಕೊಟ್ಟು ನನ್ನನ್ ಪಾಸ್ ಮಾಡೋಕ್ ಮಾಡ್ತಾಯಿ. ಅಲ್ಲಿವರೆಗೂ ನಾನ್ ನಿನ್ ಪಾದ ಬಿಡೋದಿಲ್ಲ. ಅಲ್ಲೋಡ, ನಾವು ಗಂಡ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಬಡ್ಡಿ ಮಗ ಹೆಣ್ಣು ದೇವ್ರ ಹತ್ರ ಬೇಡ್ಕತ್ತವನೆ. ಮಗ ಹೆಣ್ಣು ದೇವ್ರ ಹತ್ರ ಸೆಂಟಿಮೆಂಟ್ ಬೇಗ ವರ್ಕೌಟ್ ಆಗುತ್ತೆ. ಈ ನನ್ ಮಗ ನಮ್ಗಿಂತ ಮೊದ್ಲೇನಾರು ಪಾಸ್ ಆಗ್ಬಿಡ್ತಾನ? ನಾನು ಅದಕ್ಕೆ ಬಿಡ್ತೀನಾ? ಇಬ್ರಲ್ಲ ನನ್ ಕಳ್ಳ ಅನ್ಕೊಂಡ್ಬಿಡ್ತಾರೆ. ಅಲ್ಲಿ ನೋಡಿ ಸರ್, ಡೇ ಟೈಮ್ ಅಲ್ಲಿ ವಿಗ್ರಹ ಕಳ್ತನ ಮಾಡ್ತಾ ಇದ್ದಾನೆ. ತಾಯಿ, ನನ್ನನ್ ಪಾಸ್ ಮಾಡು ಅಂದ್ರೆ ಜೊತೆಲೇ ಬರ್ತೀನಿ ಅಂತ್ಯಾ? ಬಾ ತಾಯಿ, ಹೋಗೋಣ ಬಾ ತಾಯಿ. ಸರ್ ಏನ್ ಶೋ ನೋಡ್ತಾ ಇದ್ರೆ ಹಾಕೊಂಡು